ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಮ್ಮ ಜರ್ನಿ ಸರ್ಚುವಿಂದ ಮನಾಲಿ ಕಡೆ ಜಸ್ಟ್ 170 ಕಿಲೋಮೀಟರು ಹೋಗ್ತಾ ಒಂದೆರಡು ಪಾಸ್ ಸಿಗುತ್ತೆ, ಅದನ್ನು ಮುಗಿಸ್ಕೊಂಡು ಹೋಗೋಣ. ಸೊ ಇದೇ ನಾವು ಇದ್ದಿದ್ದು ಕ್ಯಾಂಪ್ ಸೈಟು. ಸೊ ಕ್ಯಾಂಪ್ ಸೈಟ್ ಬಂದ್ಬಿಟ್ಟು ಗರ್ಜಾ ಹಿಲ್ ಸೈಟ್ ಕ್ಯಾಂಪಿಂಗ್ ಅಂತ. ಓಕೆ, ಕ್ಯಾಂಪಿಂಗ್ ಅಂದರೆ ಗೊತ್ತಲ್ವ ನಿಮಗೆ ಹೆಂಗಿರುತ್ತೆ ಅಂತ. ಸರ್ಚುವಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಂಪಿಂಗೆ, ಹೋಟೆಲ್ಸ್ ತುಂಬ ಕಡಿಮೆ. ಸೊ ಈಗ ಇಲ್ಲಿಂದ ಓಡೋಣ. ಎಸ್, ಲೆಟ್ಸ್ ಗೋ. ಸೊ ಬಾಯ್ಸ್ ಎಲ್ಲ ಗೆರಪ್ ಆಗಿದ್ದಾರೆ, ಎಲ್ಲರೂ ರೆಡಿ. ಇವತ್ತು ಮನಾಲಿಗೆ ರೀಚ್ ಆಗ್ತೀವಿ ಅರೌಂಡ್ 3 o'clock ಆಗ್ಬೋದು, 3-4. ಸೊ ಹೋಗೋಣ, ಲೆಟ್ಸ್ ಗೋ. ಸೊ ಇವತ್ತು ಸರ್ಚಿಂದ ಹೊರಟಿದ್ದೀವಿ. ವ್ಯೂ ನೋಡಿ ಹೆಂಗಿದೆ. ಸೊ ಇದು ಬಾರಲಾಚ ಟಾಪಲ್ಲಿ ಸ್ನೋ ಸಿಗುತ್ತೆ ನಮಗೆ ಇವತ್ತು. ನಿಮಗೆ ಹಿಮಾಚಲ ವ್ಯೂ ಇದು. ನಿಮಗೆ ಲಡಾಖಲ್ಲಿ ಫುಲ್ಲು ಡೆಸರ್ಟ್ ಮೌಂಟೇನ್ಸು, ಇಲ್ಲಿ ಸ್ವಲ್ಪ ನಿಮಗೆ ಗ್ರೀನ್ರಿ ಜಾಸ್ತಿ ಕಾಣಿಸುತ್ತೆ ಕಂಪೇರ್ ಟು ಲಡಾಖು. ರೋಡು ಸಖತ್ತಾಗಿದೆ. ಆಲ್ಮೋಸ್ಟ್ ನಮ್ಮ ರೈಡ್ ಎಂಡ್ ಆಗುವಂಥ ಸಮಯ ಹತ್ರ ಬರ್ತಾಯಿದೆ. ಸೊ ಇವತ್ತು ಮನಾಲಿ, ನಾಳೆ ಮನಾಲಿಯಲ್ಲೇ ಸ್ಟೇ ಆಗಿರ್ತೀವಿ. ಆಚೆ ನಾಳಿದ್ದು ಚಂಡೀಗಢಗೆ ಹೋಗ್ತೀವಿ ಮನಾಲಿಯಿಂದ. ಸೊ ಚಂಡೀಗಢಲ್ಲಿ ಒಂದು ದಿವಸ ಸ್ಟೇ ಆಗಿ ನೆಕ್ಸ್ಟ್ ದಿವಸ ಗಾಡಿ ಶಿಫ್ಟ್ ಮಾಡಿ ಆವತ್ತೇ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಓಡ್ತಾ ಇರೋದು ಅಷ್ಟೇ ಕತೆ. ಸೊ ಇದೇ ಆ್ಯಕ್ಚುಲಿ ವರಲಾಚ ಪಾಸು, ಬಟ್ ಈಗ ಬೋರ್ಡ್ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಯಾಕಂದರೆ ಹೊಸ ರೋಡ್ ಅಲ್ಲಿ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆಫ್ ರೋಡ್ ವರಲಾಚದಲ್ಲಿ ಆಫ್ ರೋಡ್. ರೈಟಾ ಲೆಫ್ಟಾ? ರೈಟಾ ಲೆಫ್ಟಾ? ಗಾಡಿ ಇಲ್ವಾ? ರಿಷಭ ಓಕೆ, ಲೆಟ್ಸ್ ಗೋ. ಸೊ ಬರಲಾಚ ಪಾಸ್ ಮುಗಿಸ್ಕೊಂಡು ಕೆಳಗಡೆ ಬರ್ತಾಯಿದ್ದೀವಿ. ನೋಡಿ ಸೂರಜ್ ತಾಲ್ ಲೇಕ್ ಎಷ್ಟು ಬ್ಲೂ ಆಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಸಿಮಿಲರ್ ಟು ಪ್ಯಾಂಗಾಂಗು. ಅಂದರೆ ಪ್ಯಾಂಗಾಂಗ್ ಬೇರೆ ಥರ ಬಿಡಿ, ಓಕೆ, ಇದು ಬೇರೆ ಥರ. ಬಟ್ ಈ ಸೂರಜ್ ತಾಲ್ ಲೇಕು ಸಖತ್ತಾಗಿದೆ. ಮತ್ತು ಬರಲಾಚ ಪಾಸ್ ಗುರು ಹೆಂಗಿದೆ ಗುರು. ನೋಡಿ ಸುತ್ತು ಸ್ನೋ ಕ್ಯಾಪ್ ಮೌಂಟೇನ್ಸ್. ನಾವು ಇಷ್ಟು ಪಾಸಸ್ ಮಾಡಿದ್ದೀವಿ, ಈ ಸಾರಿ ಒಂದೇ ಒಂದು ಇಲ್ಲ ಸ್ನೋ ಕ್ಯಾಪ್ ಮೌಂಟೇನ್ಸು. ಯಾವುದೋ ಕಾರ್ದುಂಗ್ಲಾದಲ್ಲಿ ಸ್ವಲ್ಪ ಲೈಟಾಗಿ ಸಿಕ್ತು, ಮತ್ತು ಲೈಟಾಗಿ ಸ್ನೋಫಾಲ್ ಆಗ್ತಾಯಿತ್ತು ಕಾರ್ದುಂಗ್ಲಾದಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲೂ ಏನೂ ಸಿಕ್ಕಿಲ್ಲ ನಮಗೆ. ಇದು ಝೋಜಿಲಾದಲ್ಲಿ ನಿಮಗೆ ಇದು ಸಿಕ್ತು, ಐಸ್ ವಾಲ್ಸು. ಅದು ಬಿಟ್ಟರೆ ಈ ಥರ ಸ್ನೋ ಕ್ಯಾಪ್ ಮೌಂಟೇನ್ಸು ತುಂಬಾ ರೇರು ನಮಗೆ ಈ ರೈಡಲ್ಲಿ. ಸೊ ಬರಲಾಚ ಅಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಡೆಫಿನೆಟಾಗಿ ಬರಲಾಚ ಮಾಡಿಕೊಂಡೇ ಹೋಗಿ ನೀವು. ಲಡಾಖ್ ಬಂದರೆ ನೀವು ಬರಲಾಚ ಮಿಸ್ ಮಾಡೋಕೆ ಹೋಗ್ಬಿಡಿ. ಓಕೆ, ಲೆಟ್ಸ್ ಗೋ. ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ಫೋಟೋ. ಸೂರಜ್ ತಾಲ್ ಲೇಕ್ ಹೆಂಗಿದೆ ಗುರು. ಒಬ್ಬ ಓಕೆ, ಸಾಕಾಗ ಕಾಣಿಸ್ತಾ ಇದೆ. ಹಿಮಾಲಯನ್ ಬ್ಯಾಚ್ ಕ್ರೇಜಿ ಆಗಿದೆ. ಓಹೋ,
ನೀರು ಕಡಿಮೆನೇ, ಚಿಕ್ಕದಾಗೂ ಇದೆ ಲೇಕ್, ಅಷ್ಟೊಂದು ದೊಡ್ಡದಲ್ಲ ಲೇಕ್ ಇದು, ಬಟ್ ಸಾಕಾಗಿದೆ. ಸುರಜ್ ತಾಲ್ ಯು ಬ್ಯೂಟಿ, ಎಡ್ಸ್ಕೋ ಇಲ್ಲೇ ಅಂತ. ಸೂರಜ್ ತಾಲ್ ಸಾಕಾಗಿದೆ. അവിടെ ಸ್ಟ್ರೈಟ್ ಹೋದರೆ ಸಂಸ್ಕಾರು, ಇಲ್ಲಿ ಯೂ ಟರ್ನ್ ಮಾಡ್ಕೊಂಡ್ರೆ ಮನಾಲಿ. ಸಂಸ್ಕಾರ ಮಾಡಬೇಕು ಅಂದ್ಕೊಂಡ್ರೆ ಅದೇ ಬದೂಮ್ ರೋಡು. ಓಕೆ ಚೆಕ್ ಪೋಸ್ಟು ಮನಾಲಿಗೆ ಎಂಟ್ರಿ ಆಗೋಕೆ ಮೊದಲು ಚೆಕ್ ಪೋಸ್ಟ್ ಎಲ್ಲೋ ಮುಗಿಸ್ಕೊಂಡು ಹೋಗೋಣ. ಓಕೆ ಲೆಟ್ಸ್ ಗೋ. ಸರಿಯಾಗಿ ಹೀಟ್ ಆಗ್ತಾಯಿದೆ ಇವಾಗ. ಇಷ್ಟೊತ್ತು ಕೋಲ್ಡ್ ಆಗ್ತಾಯಿತ್ತು. ನಾನು ಬೇರೆ ವೆಂಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡ್ಕೋಬೇಕು. ಪೆಟ್ರೋಲ್ ಬಂಕ್ ಹತ್ರ ಬಿಚ್ಚೋಣ ಬನ್ನಿ. ಪೆಟ್ರೋಲ್ ಬಂಕ್ ಹತ್ರ ನಾವು ಊಟ ಎಲ್ಲಿ ಸಿಗ್ತಾರೆ ಇವರು? ದಾರ್ಚ ಆಲ್ಮೋಸ್ಟ್ ಬಂದ್ಬಿಡ್ತು. ಯಾವ ಬ್ರಿಡ್ಜ್ ಇದು? ಈ ಬ್ರಿಡ್ಜ್ಗೆ ಏನು ಹೆಸರಿಲ್ವಾ? ಅಯ್ಯಪ್ಪ ರೈಡ್ ನೋಡಿ, ವಾಟ್ರ್ ಎಲ್ಲ ಗ್ಲೇಷಿಯರ್ ವಾಟ್ರ್. ಓಕೆ, ಇನ್ನು ಮುಂದೆ ಯಾವುದೇ ಲಡಾಖ್ ವೈಬ್ಸ್ ಇರಲ್ಲ. ಇದೊಂಥರ ಹಿಮಾಚಲ್ ವೈಬ್ಸ್. ನಿಮಗೆ ಆಯಿಲು ಅದು ಇದೆಲ್ಲ ಚೆಲ್ಲಿದ್ದಾರೆ, ಹುಷಾರಾಗಿ ಹೋಗಬೇಕು ಕಾರ್ನರಲ್ಲಿ. ಕೀಪ್ ಯುವರ್ ನರ್ವ್ಸ್ ಆನ್ ಶಾರ್ಪ್ ಕರ್ವ್ಸ್ ಅಂತೆ. ಓಕೆ ಲೆಟ್ಸ್ ಕೀಪ್ ದ ನರ್ವ್ಸ್. ಲ್ಯಾಂಡ್ ಸ್ಲೈಡ್ ಆಗಿದೆ, ಲ್ಯಾಂಡ್ ಸ್ಲೈಡು ರೋಡು ಬ್ಲಾಕ್ ಆಗಿದೆ. ರೋಡ್ ಬ್ಲಾಕ್ ಆಗಿದೆ. ಓಕೆ ನೋಡೋಣ ಎಷ್ಟೊತ್ತು. ಪ್ರಾಜೆಕ್ಟ್ ದೀಪಕ್ ವೆಲ್ಕಮ್ಸ್ ಯು ಟು ಚಂದ್ರ ಬ್ರಿಡ್ಜ್. ಇದು ಚಂದ್ರ ಬ್ರಿಡ್ಜ್ ಆ್ಯಂಡ್ ವಿ ಆರ್ ಎಂಟ್ರಿಂಗ್ ಅಟಲ್ ಟನಲ್. ಯಾರು ಇಲ್ಲಲ್ಲ ಅಟಲ್ ಟನಲ್. ಅಲ್ಲ ಕರೀತಾವನು, ಹೋಗ್ಬಿಡಣ. ಎಲ್ಲ ಇಲ್ಲೇ ಇದ್ದಾರೆ ರೂಮ್ಗೆ ಹೋಗೋರು. ಅಟಲ್ ಟನಲ್ಗೂ ತಣ್ಣಕ್ಕೆ ಆಗ್ತಾ ಇದೆ ಬೈ. ಅಟಲ್ ಟನಲ್. ನಂದು ಫಸ್ಟ್ ಟೈಮ್ ಅಟಲ್ ಟನಲ್. ಅಟಲ್ ಟನಲ್ ಬಂದೆ. ಜಲ್ಲಿ ಅಟಲ್ ಟನಲ್ ಆಲ್ಮೋಸ್ಟ್ ಓವರ್. ಕ್ರಾಸ್ ದಿ ಅಟಲ್ ಟನಲ್. ಎಷ್ಟು ಕೂಲ್ ಆಗಿತ್ತು ಗೊತ್ತಾ ಅಟಲ್ ಟನಲ್ ಒಳಗಡೆ. ಇವಾಗ ಬಿಸಿಲು. ಥ್ಯಾಂಕ್ ಯು ಅಟಲ್ ಟನಲ್ ಫಾರ್ ಕೀಪಿಂಗ್ ಅಸ್ ಕೂಲ್ ಫಾರ್ ಸಮ್ ಟೈಮ್. ಸೊ ಅಟಲ್ ಟನಲ್ ಒಳಗಡೆ ಸಾಕ ತಣ್ಣಕ್ಕಿತ್ತು. ಸೊ ಇವಾಗ ಹೊಟ್ಟೆ ಹಸಿತಾ ಇದೆ, ಫಸ್ಟ್ ಹೋಗಿ ಬಿರಿಯಾನಿ ತಿನ್ನೋಣ. ಸೊ ಸೊಲಾಂಗ್ ವ್ಯಾಲಿ ಎಂಟ್ರಿ ಆಗಿದ್ದೀವಿ. ಜನನೇ ಇಲ್ಲ, ಕ್ರೌಡೇ ಇಲ್ಲ. ಯಾವುದೋ ಒಂದು 4-5 ಕಾರ್ ಇದೆ, ಒಂದು TT ಇದೆ ಅಷ್ಟೇ.
ಸೊ ಫೈನಲಿ ನಾವು ಊಟಕ್ಕೆ ನಿಲ್ಲಿಸಿದ್ದೀವಿ. ಬಿರಿಯಾನಿ ತಿನ್ನಬೇಕು ಅಂತ 60 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಏನು ಮಾಡೋದು, ಬಿರಿಯಾನಿ ತಿನ್ನಬೇಕು ಅಂತ ನಿಲ್ಲಿಸಿದ್ದವರು 60 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ನಮ್ಮ ಸ್ಟೇಗೆ ಇರೋದು ಇನ್ನು ಬರೀ 4 ಕಿಲೋಮೀಟ್ರು. ಅದು ಮಜಾ ಅಂದರೆ 4 ಕಿಲೋಮೀಟ್ರ್ ಹೋದ್ರೆ ನಮ್ಮ ಸ್ಟೇನೇ ಬಂದುಬಿಡುತ್ತೆ. ಓಕೆ, ಪರವಾಗಿಲ್ಲ, ಬನ್ನಿ ಫಸ್ಟ್ ಬಿರಿಯಾನಿ ತಿಂದು ಆಮೇಲೆ ಮಾತಾಡೋಣ. ಫೈನಲಿ ಊಟ ಮಾಡಿದ್ವಿ. ಓಕೆ, ಒಂದು ರೇಂಜ್ಗಿತ್ತು ಅಷ್ಟೇ, ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಟೈಮ್ ಬಂದು 4:15. ಇಲ್ಲಿಂದ 4 ಕಿಲೋಮೀಟರ್ಸ್ 4.5 9 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ ಇವತ್ತು. ಲೆಟ್ಸ್ ಗೋ. ಸೊ ನೋಡಿ, ಫುಲ್ ಮಿಸ್ಟ್ ಬರ್ತಾ ಇದೆ. ಬಟ್ ಏನಂದರೆ ಕೋಲ್ಡ್ ಇಲ್ಲ, ಸಣ್ಣಕ್ಕೆ ಇಲ್ಲ ವೆದರು. ಲೆಟ್ಸ್ ಗೋ. ಮನಾಲಿ ಎಂಟ್ರಿ ಆಗಿದ್ದೀವಿ. ಇನ್ನೇನು ಸ್ಟೇಗೆ ಜಸ್ಟ್ 850 ಮೀಟರ್ಸ್ ಅಷ್ಟೇ ಇಲ್ಲಿಂದ. ನಡೀರಿ. ಸೊ ಫೈನಲಿ ಸ್ಟೇ ರೀಚ್ ಆದ್ವಿ. ನೋಡಿ, ಇದೇ ಸ್ಟೇ ನಮ್ಮದು, ಮೌಂಟೇನ್ ಮಿಸ್ಟ್. ಯಾವುದಿದು? ಮೌಂಟೇನ್ ಮೆಜೆಸ್ಟಿ. ಸೊ ಈಗ ಏನಿಲ್ಲ, ಹೋಗೋದು ರೂಮ್ಗೆ, ಸ್ವಲ್ಪ ರೆಸ್ಟ್ ಮಾಡೋದು, ಫ್ರೆಶ್ ಅಪ್ ಆಗಬೇಕು. ಫಸ್ಟು ಸ್ನಾನ ಮಾಡಿಲ್ಲ ಇವತ್ತು. ಸೊ ಫ್ರೆಶ್ ಅಪ್ ಆಗಿ ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ, ಆಮೇಲೆ ಡಿಸೈಡ್ ಮಾಡೋಣ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್, ಟೇಕ್ ಕೇರ್.